ನಂಗೆ ಸ್ವಲ್ಪ ಕಷ್ಟ ಮಾತಾಡೋದು, ದಯವಿಟ್ಟು ಕ್ಷಮಿಸಿ. ಅಂದ್ರೆ ನನಗೆ ಕೆಲಸ ಮಾಡಿದ್ರೆ ಸುಲಭ ಅಲ್ಲ ಮಾತಾಡೋದು. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ, ನಮ್ಮೆಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಎಲ್ರಿಗೂ, ನಮ್ಮ ಪ್ರೇಮದಲ್ಲಿ ಊರಲ್ಲಿ ಇರುವ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇದು ನನ್ನ 2ನೇ ಸಿನಿಮಾ. ಸೊ ನಿಮಗೆ ನನ್ನ ಮೊದಲನೇ ಸಿನಿಮಾ ಬಗ್ಗೆ ಇದೇನು ಎಲ್ಲವನ್ನೂ ಅವರು ಹೇಳಿದ್ದಾರೆ, ನಮ್ಮ ಹಳೆ ಸಿನಿಮಾ ನಿರ್ಮಾಪಕರು ಇಷ್ಟೊತ್ತು ಎಲ್ಲರೂ ಹೇಳಿರೋದ್ರಿಂದ ಇನ್ನು ಈ ಸಿನಿಮಾ ಬಗ್ಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಸಿನಿಮಾ ಮಾಡಿದ್ದೀನಿ, ಸಿನಿಮಾ ತೋರಿಸಿದ್ದೀನಿ. ನಾರ್ಮಲಿ ಮನೆಗೆ ಹೋಗಿ ಅಮ್ಮ ಹೊಟ್ಟೆ ಹಸುವಾಗ್ತಿದೆ ಅಂತಂದ್ರೆ ಸಾಕು, ಮನೇಲಿ ಏನಿದೆಯೋ ಅದ್ರಲ್ಲಿ ಫಸ್ಟ್ ಊಟ ಮಾಡಿ ಅಡಿಗೆ ಮಾಡಿ ಹೊಟ್ಟೆ ತುಂಬಿಸ್ತಾರೆ ಹೊರತು ಏನ್ ಕೆಲಸ ಮಾಡ್ಕೊ ಬಂದೆ, ಏನ್ ಮಾಡಿದೆ, ಸ್ಕೂಲಲ್ಲಿ ಓದ್ಕೊ ಬಂದ ಏನು ಕೇಳೋದಿಲ್ಲ. ಹಾಗೆ ನಾವೊಂದು ಸಿನಿಮಾ ಮಾಡಿದೀವಿ ಅಂತಂದಾಗ ನೀವು ಎಲ್ಲರೂ ಬಂದ್ರು ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಹೇಗ್ ಮಾಡಿದೀರಾ ಅನ್ನೋದನ್ನೆಲ್ಲದನ್ನು ಬಿಟ್ಟು ನಾವೊಂದು ಸಿನಿಮಾ ಮಾಡಿದೀವಿ ಅಂದ ತಕ್ಷಣ ನೀವೆಲ್ಲರೂ ಬಂದು ಆ ಸಿನಿಮಾನ ಜನರಿಗೆ ತಲುಪಿಸೋದಕ್ಕೆ ನಿಮ್ ಕೈಲಾದಷ್ಟು ಸಹಾಯ ಹೆಲ್ಪ್ ಮಾಡ್ತೀರಾ, ಅದನ್ನ ಜನರಿಗೆ ಸ್ವಲ್ಪ ಪ್ರಯತ್ನ ಮಾಡ್ತೀರಾ. ಸೊ ನಿಮ್ಗಳ ಹತ್ರ ಬಂದು ನಾನು ಸಿನಿಮಾ ಮಾಡಿದೀನಿ ಅಂತ ಹೇಳೋದ್ ಬಿಟ್ಟು ಬೇರೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದನ್ನ ಮೀರಿ ನಾವು ಸಿನಿಮಾ ಹಾಗೆ ಮಾಡಿದೀವಿ, ಹೀಗ್ ಮಾಡಿದೀವಿ, ಸಿನಿಮಾ ಹಾಗಿದೆ ಹೀಗಿದೆ ಅಂತ ನಾನು ಹೇಳೋದಕ್ಕಿಂತ ನೋಡಿ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ, ನಾಳೆ ಜನಗಳು ಹೇಳಿದ್ರೆ ಚೆನ್ನಾಗಿರುತ್ತೆ. ಅಂಡ್ ನೀವು ಜನಗಳಿಗೆ ಈ ತಲುಪಿಸೋ ಸಿನಿಮಾನ ಕೊನೆಗೆ ನಾವು ಆ ನಂಬಿಕೆನ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟು ಬಿಟ್ಟು ಇನ್ನ ಹೇಳಬೇಕು ಅಂತಂದ್ರೆ ರಂಗನಾಥ್ ರಘು ಸರ್ ಬಗ್ಗೆ ನನಗೂ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಮ್ಗ ಅರ್ಹತೆ ಇರಬೇಕು. ಸೊ ಅಷ್ಟಕ್ಕೂ ಬೆಳಕಿನ ಬಗ್ಗೆ ನೆರಳು ಏನ್ ಮಾತಾಡ್ಲಿಕ್ಕೆ ಸಾಧ್ಯ ಸರ್? ಈ ಸಿನಿಮಾಗೆ ನನಗೆ ನೀವು ಬೆಳಕು. ಸೊ ಬೆಳಕಿಲ್ಲದೆ ನೆರಳಿಗೆ ಅಸ್ತಿತ್ವನೇ ಇರೋದಿಲ್ಲ, ಹಾಗೆ ನೀವಾಗಿದ್ದೀರಾ. ಸೊ ಹಾಗಾಗಿ ಅವ್ರ ಬಗ್ಗೆ ಎಲ್ಲ ಗೊತ್ತೇ ಇದೆ. ಸೊ ಅವರು ಹಾಗೆ ಆಕ್ಟ್ ಮಾಡಿದ್ದಾರೆ ಹೀಗಿದ್ದಾರೆ ಅಂತ ಹೇಳೋದು ತಪ್ಪಾಗತ್ತೆ. ಬಟ್ ತುಂಬಾ ಸ್ಪೆಷಲ್ ವಿಶೇಷವಾಗಿ ಪಾತ್ರದಲ್ಲಿ ನಮಗೆ ತುಂಬಾ ಶೂಟ್ ಮಾಡಿದ ಜಾಗ ಹಾಸನದ ಹತ್ರ. ಒಂದೇ ಶೆಡ್ಯೂಲ್ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ರು, ಬಿಕಾಸ್ ಅದು ನಮ್ಗೆ 2 ತಿಂಗಳು ಸಿಗುವಂತ ಲೊಕೇಶನ್. ಈಗೇನು ಶೂಟ್ ಮಾಡಿದೀವಿ ಅದು ಹಾಸನದ ಹತ್ರ ಬರೀ 2 ತಿಂಗಳು ಸಿಗುವಂತ ಲೊಕೇಶನ್. ಯಾವಾಗ್ಲೂ ಮಳೆ ಬರ್ತಾ ಇರತ್ತೆ ಆ ಟೈಮ್ ನಲ್ಲಿ, ಹೊಲ ಗದ್ದೆ ಎಲ್ಲ ಕೆಸರಾಗಿರುತ್ತೆ, ಮನೆ ಮುಂದೆ ಎಲ್ಲ ಕೆಸರಾಗಿರುತ್ತೆ. ಸೊ ಆ ಶೂಟ್ ಮಾಡ್ಬೇಕಾಗಿತ್ತು. ರಘು ಸರ್ ಹತ್ರ ಹೋಗಿ ಹೇಳಿದಾಗ ಅವ್ರಿಗೆ ಕತೆ ಇಷ್ಟಪಟ್ಟು ಸರಿ ಆಯ್ತು ನಾನು ಮಾಡ್ತೀನಿ ಅಂತ ಹೇಳಿ ನಮ್ಗೆ ಕೈ ಜೋಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಮ್ಮ ಹೀರೋ ಶ್ರೀರಾಮ್ ಅವರು, ಅವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಅವ್ರು ಈ ಸಿನಿಮಾಗೋಸ್ಕರ ಎಷ್ಟೆಲ್ಲ ಪ್ರಯತ್ನ ಅವರ ಶ್ರಮ ಎಲ್ಲವನ್ನೂ ಈ ಸಿನಿಮಾಗೆ ಹಾಕಿದ್ದಾರೆ. ಅವ್ರಿಗೆ ಕತೆ ಗೊತ್ತಾದಾಗಿಂದ 1.5 ವರ್ಷಗಳಿಂದ ನನ್ ಜೊತೆ ಜೊತೆಗಾರನ್ ತರ ನಿಂತು, ಸ್ನೇಹಿತರ ತರ ನಿಂತು, ಬಿಕಾಸ್ ತುಂಬಾ ರಿಸ್ಕ್ ಇತ್ತು ಶೂಟ್ ಮಾಡೋದು. ನೋಡೋದಕ್ಕೆ ನಮಗೂ ಈಗ ಸುಲಭ ಆಗಿದೆ, ಬಟ್ ಶೂಟ್ ಮಾಡೋ ಜಾಗ ತುಂಬಾ ರಿಸ್ಕ್ ಇತ್ತು. ಹಾಗಾಗಿ ಅವ್ರಿಗೆ ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಫೇರ್ ಆಗಿದ್ದೀರಾ, ಬೆಳ್ಳಗಿದ್ದೀರಾ ಸರ್ ಅಂತ ಯಾವ್ದೋ ಒಂದು ಡಿಸ್ಕಷನ್ ಅಲ್ಲಿ ಹಳ್ಳಿ ಹುಡುಗನ್ ಪಾತ್ರ ಬೆಳ್ಳಗಿದ್ದೀರಾ ಸರ್ ಅಂತ ಅಂದ್ಬಿಟ್ಟೆ. 15 ದಿನ ಬಿಟ್ಬಿಟ್ಟು ಸರ್ ನೋಡಿ ಸರ್ ಟ್ಯಾನ್ ಆಗಿದ್ದೀನ ಅಂತ ಕೇಳಿದ್ರು. ಸೊ ಅಷ್ಟು ಟ್ಯಾನ್ ಆಗ್ಬಿಟ್ಟು ಈ ಸಿನಿಮಾಗೋಸ್ಕರ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಅವ್ರಿಗೆ ಸ್ವಲ್ಪ ಇಲ್ಲ ಸರ್ ನೀವು ರೆಡಿ ಆಗ್ಬೇಕು ಅಂತಂದೆ. ಮಂಡ್ಯದಲ್ಲಿ ಒಂದು ಊರಿನಲ್ಲಿ 1 ತಿಂಗಳು ಅದೇ ಊರಿನಲ್ಲಿದ್ದು ಬೇಸಾಯ ಹೊಡೆಯೋದು, ಹಾಲು ಕರಿಯೋದ್ರಿಂದ ಹಿಡಿದು ಪ್ರತಿ ಕೆಲಸಗಳನ್ನ 1 ತಿಂಗಳು ಅಲ್ಲೇ ಇದ್ದು ಕೆಲಸಗಳನ್ನ ಕಲ್ತು ಈ ಪಾತ್ರಕ್ಕೆ ಅವರು ತೊಡಗಿಸ್ಕೊಂಡಿದ್ದಾರೆ. ಸೊ ಇದಕ್ಕಿಂತ ಜಾಸ್ತಿ ಹೇಳೋದಕ್ಕಿಂತ ಸಿನಿಮಾದಲ್ಲಿ ನೋಡಿದ್ರೆ ಸೊ ಖಂಡಿತ ಅವ್ರು ಏನು ಅಂತ ಗೊತ್ತಾಗತ್ತೆ. ಇನ್ನ ನಮ್ಮ ಹೀರೋಯಿನ್ ತಪಸ್ವಿನಿ ಅವರು ಮತ್ತೆ ಖುಷಿ ಶಿವ ಅವರು ಇಬ್ರು ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ನನಗೆ ಕಷ್ಟ ಮಾತಾಡೋದು. ಅಂಡ್ ಇನ್ನೊಂದೇನು ಅಂತಂತಂದ್ರೆ ಈ ಸಿನಿಮಾ ನಾನು ನಿರ್ದೇಶಕ, ಬಟ್ ನಮ್ಮ ನಿರ್ಮಾಪಕರು ಫಸ್ಟ್ ನನಗೆ ಮೊದಲ ಅವಕಾಶ ಕೊಟ್ಟಂತ ಕಲಾವಿದ ಶ್ರೀನಿವಾಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಅದೇ ಅಕ್ಷಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತಹ ನಿರ್ಮಾಪಕರು ದೇವೇಂದ್ರ ನಾಯ್ಡು ದೇವೇಂದ್ರ ಅವರು ಮತ್ತೆ ಅವ್ರ ಜೊತೆ ರಮೇಶ್ ಅವರು, ಪ್ರಶಾಂತ DS ಅವರು, ಅವರೆಲ್ಲರೂ ಸೇರಿಕೊಂಡು ಹಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಸೊ ನನ್ನ ಪರಿಚಯ ಅವ್ರಿಗೆ ಚೆನ್ನಾಗಿದ್ದರಿಂದ ಇಲ್ಲ ಇದರದೊಂದು ಸಿನಿಮಾ ಮಾಡೋಣ ಅಂತ ಹೇಳಿ ಈ ಸಿನಿಮಾನ ಅವರು ಶುರು ಮಾಡಿದ್ರು. ಈ ಸಿನಿಮಾಗೆ ಏನ್ ಬೇಕೆಲ್ಲವನ್ನೂ ಅದನ್ನ ಕೊಟ್ಟಿದ್ದಾರೆ. ಏನ್ ಬೇಕು ಈ ಸಿನಿಮಾಗೆ ಏನ್ ಬೇಕು ಪ್ರತಿಯೊಂದನ್ನು ಜೊತೆಲಿ ನಿಂತು ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೀಗ ನಾನು ಥ್ಯಾಂಕ್ಸ್ ಹೇಳಿದ್ರೆ ಖುಷಿ ಆಗ್ಬೋದೇನೋ. ಥ್ಯಾಂಕ್ಸ್ ಹೇಳೋದಕ್ಕಿಂತ ಈ ಸಿನಿಮಾನ ಗೆಲ್ಲಿಸಿ ಅವ್ರು ನಮ್ಗೆ ಉಳಿಸ್ಕೊಂಡ್ರೇನೆ ಒಳ್ಳೇದು. ಹಾಗಾಗಿ ಅವ್ರಿಗೇನು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ನಿಸ್ತಿಲ್ಲ ನನಗೆ. ಸೊ ಅಂಡ್ ಈ ಸಿನಿಮಾ ಡೈರೆಕ್ಟರ್ ನಾನೇ ಆಗಿದ್ರು, ಇದರಲ್ಲಿ ನನ್ನ ಪಾಲಿಗಿಂತ ನಿಜವಾಗ್ಲೂ ತುಂಬಾ ಜಾಸ್ತಿ ಶ್ರಮ ಹಾಕಿರೋದು, ನನಗಿಂತನೂ ಇದಕ್ಕೆ ಜಾಸ್ತಿ ಪ್ರಯತ್ನ ಪಟ್ಟಿರೋದು. ಅಂಡ್ ಈ ಸಿನಿಮಾದ ನಿಜವಾಗ್ಲೂ ಒಂದು ಎತ್ತರ ಸ್ಥಾನದಲ್ಲಿ ಇರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುನಾಥ್ ಗೌತಮ್ ಅವರು. ಸರ್ ದಯವಿಟ್ಟು ಬನ್ನಿ.
ಈ ಸಿನಿಮಾ ಬಂದು ಮ್ಯೂಸಿಕಲ್ ಲವ್ ಸ್ಟೋರಿ. ಸುಮಾರು 6 ಸಾಂಗ್ಗಳು ಜೊತೆಗೆ ಇನ್ನೊಂದು ಪುಟ್ಟ ಸಾಂಗ್ಗಳು 4 ಸಾಂಗ್ಗಳಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅದ್ಭುತವಾಗಿದೆ. ಸೊ ಇವೆಲ್ಲದರ ಹಿಂದೆ ಇರೋ ಶಕ್ತಿ ಸುಮಾರು 1.5 ವರ್ಷಗಳಿಂದ ನನ್ನ ಜೊತೆ ನಿಂತಿರುವಂತ ಶಕ್ತಿ ಸುನಾದ್ ಗೌತಮ್ ಅವರು. ಸರ್ ಬನ್ನಿ, ದಯವಿಟ್ಟು ನೀವು ಮಾತಾಡಿ. ಬಿಕಾಸ್ ಹಿ ಈಸ್ ದ ರಿಯಲ್ ಹೀರೋ. ಸರ್ ಹೇಳಿ ಸರ್. ಹೌದು ಸರ್. ಸರ್, ಪ್ರೇಮದ ಊರಲ್ಲಿ ಅನ್ನೋದು ಈಗ ನೀವು ಟೀಸರ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇದು ನಾಗಣ್ಣ ಮತ್ತೆ ಸಂತುವಿನ ಪುಟ್ಟ ಲೋಕ ಸರ್. ಊರು ಅಂತಂತಂದ್ರೆ 1000 ಮನೆನೇ ಇರಬೇಕು, 100 ಮನೆನೇ ಇರಬೇಕು, ಅಥವಾ 10 ಮನೆನೇ ಇರಬೇಕು ಅಂತೇನಿಲ್ಲ. ಒಂದು ಮನೆಯಲ್ಲಿ ಎಲ್ಲ ಹೃದಯಗಳು ಗೆಲುವಾಗಿ ಲವಲೋಕಿಯಿಂದ ಪ್ರೀತಿಯಿಂದ ಇದ್ರೆ ಅದೇ ನಮಗೊಂದು ದೊಡ್ಡ ಊರು, ಅದೇ ನಮ್ಮ ಪ್ರಪಂಚ. ಸೊ ಆ ಪ್ರಪಂಚವೇ ನಾಗಣ್ಣ ಮತ್ತು ಸಂತುವಿನ ಪ್ರಪಂಚವೇ ಪ್ರೇಮದ ಊರು. ಆ ಪ್ರೇಮದ ಊರಿಗೆ 2 ಮುದ್ದಾದ ಹೆಣ್ಮಕ್ಳು ಬಂದಾಗ ಏನೆಲ್ಲ ಆಗುತ್ತೆ ಅನ್ನೋದೇ ಈ ಕತೆ. ಇಲ್ಲ ಸರ್, ಮನೆ ಸಿಂಗಲ್ ಇರೋದೇ, ಮುಂದೆ ಹಾಕಿರೋದೆಲ್ಲ ನಾವು ಸೆಟ್. ಮನೆಯನ್ನ ಹುಡುಕಿ ಸುಮಾರು ಒಂದು 3-4 ತಿಂಗಳು ಎಲ್ಲಾ ಕಡೆ, ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು, ಹಾಸನ, ತುಮಕೂರು ಎಲ್ಲಾ ಕಡೆ ಹುಡುಕಿ ಕೊನೆಗೆ ಅಲ್ಲಿ ನಮ್ಗೆ ಹಾಸನದಲ್ಲಿ ಸಿಕ್ತು. ಅದ್ರ ಮುಂದೆ ಹಾಕಿರೋದೆಲ್ಲ ಸೆಟ್ ಸರ್. ಸರ್ ಹೇಳಿ ಸರ್. ಸರ್, ಕತೆ ಬಂದಾಗ ಯಾವುದು ಡಿಫ್ರೆಂಟ್ ಅಂತ ಏನು ಅನ್ಸೋದಲ್ಲ. ಅದ್ರೊಳಗಡೆ ಇರೋ ಭಾವನೆಗಳು ವಿಶೇಷವಾಗಿದ್ರೆ ಸಾಕು ಸರ್. ಸೊ ಜನರನ್ನ ತಲುಪತ್ತೆ. ಸೊ ಜನರಿಗೆ ನನ್ನ ಪ್ರಕಾರ ವಿಶೇಷವಾದ ಸಿನಿಮಾ ಅಥವಾ ಅದು ಇದು ಅನ್ನೋದೇನಿಲ್ಲ ಸರ್. ಅವರಿಗೆ ಅವರ ಹೃದಯಕ್ಕೆ ನಾಟುವಂತ ಸಿನಿಮಾಗಿರೋದು ಒಂದೇ ಹೆಸರು ಸರ್. ನಾವು ಬೇರೆ ಬೇರೆ ಹೆಸರುಗಳನ್ನ ಕೊಡ್ಕೊಂಡಿದೀವಿ. ಸಿನಿಮಾಗಿರೋದು ಒಂದೇ ಹೆಸರು, ಸಿನಿಮಾ ಅಷ್ಟೇನೆ. ಸೊ ಅವರ ಹೃದಯವನ್ನ ಮುಟ್ಟಿದ್ರೆ ಎಲ್ಲವೂ ಸಿನಿಮಾನು ಅವ್ರಿಗೆ ಇಷ್ಟ ಆಗತ್ತೆ. ಎಸ್ ಸರ್.